ದೇವಾ ಶನಿ ದೇವಾ ಶನಿ ದೇವಾ ಶನಿ ದೇವಾ ಮಹಾತ್ಮ ಶನಿ ದೇವ ಕುಲವ ತೋರೈಸಿ ಕರ ಚರಣ ಕತ್ತರಿಸಿ ಪುರವ ತೋರೈಸಿ ಕರ ಚರಣ ಕತ್ತರಿಸಿ ಗಿರಿಸಿದೆ ಕಾಡೋಳು ಪರಿ ಪರಿ ಇಳಿಸಿದೆ ಕಾಡೋಳು ಪರಿ ಪರಿ ಶನಿ ದೇವ ವಿನಯದಿ ಪೊಗಳುವೆ ಶನಿ ದೇವ ನಿನ್ನ ದೇವಾ ಶನಿ ದೇವಾ ಶನಿ ದೇವಾ ಶನಿ ದೇವಾ ಮಹಾತ್ಮ ಶನಿದೇವ ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಇನ್ನಾದರೂ ನನ್ನನ್ನು ನಿನ್ನ ಪುತ್ರನಂತೆ ಸಲಹಿ ಕಾಪಾಡುವ ಭಾರ ನಿನ್ನದಾಗಿರುವುದು ಶನಿದೇವ, ನಿನ್ನದಾಗಿರುವುದು. ದಾರಿಯಲ್ಲಿ ದುಃಖಿಸುತ್ತಿರುವರಲ್ಲ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ದೊರೆ ಇದೇನು ಬರಿಯೋ ದೊರೆ ಇದೇನು ಬರಿಯೋ ಕರಚರಣ ಕೋರೆದಿಬುದೋ ದೊರೆ ಇದೇನು ಬರಿಯೋ ದೊರೆ ಪರಮ ಪುರುಷ ಪರಮ ಪಪಿಗಳ್ಯಾರೋ ಪರಮ ಪಪಿಗಳ್ಯಾರೋ ಬರಿಯಾಗೈದಾರೋ ನಿಮಗೆ ದೊರೆ ಏನು ಬರಿಯೋ ಸೃಷ್ಟಿ ಶನಿವಂತ ದೊರೆ ಸೃಷ್ಟಿ ಶನಿವಂತ ಅಷ್ಟೈಶ್ವರ್ಯವ ಬಿಟ್ಟು ಸೃಷ್ಟಿ ಶನಿವಂತ ಕಷ್ಟಪಡುವ ಕಾಲ ಕಷ್ಟಪಡುವ ಕಾಲ ಇಷ್ಟನೆಯು ಪ್ರಾಪ್ತಿಯಾಯಿತೆ ದೊರೆ ಇದೇನು ಬರಿಯೋ ದೊರೆ ದೊರೆ ನಿಮಗೆ ಇಂಥ ಕಷ್ಟ ಕೊಟ್ಟವರ್ಯಾರು? ನಿಮ್ಮ ಕರಚರನ್ನು ಕತ್ತರಿಸಿದ ಪರಮ ಪಾಪಿಗಳ್ಯಾರು? ನನ್ನಲ್ಲಿ ಅನುಮಾನವಿಲ್ಲದೆ ತಿಳಿಸಿಕೊಡಿ. ಅಮ್ಮ ಪಾತಿವ್ರತೆಯಾದ ಲಕ್ಷ್ಮೀ ದೇವಿ, ನನಗೆ ಈ ರೀತಿ ಕಷ್ಟಗಳನ್ನು ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಪೂರ್ವ ಕರ್ಮದ ಫಲದ ಅನುಸಾರ ಆ ಶನಿ ಮಹಾತ್ಮನು ನನಗೆ ಈ ರೀತಿಯ ಕಷ್ಟಗಳನ್ನು ಕೊಟ್ಟಿರುವೆನು. ಅಮ್ಮ ಲಕ್ಷ್ಮೀ ದೇವಿ, ನಮ್ಮ ರಾಜ್ಯದಲ್ಲಿ ಸರ್ವರೂ ಕುಶಲವೇ ತಾಯಿ? ದೊರೆ, ನಮ್ಮ ಪಟ್ಟಣದಲ್ಲಿ ಸರ್ವರು ಕುಶಲದಿಂದಿರುವರು. ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನು ಧ್ಯಾನಿಸುತ್ತಾ ನಿಮ್ಮನ್ನು ನೆನೆದು ದುಃಖಿಸುತ್ತಿರುವರು. ಆದ್ದರಿಂದ ನಿಮ್ಮನ್ನು ಉಪಚರಿಸುತ್ತೇನೆ. ಪಲ್ಲಕ್ಕಿಯನ್ನು ಏರಿ ಕುಳಿತುಕೊಳ್ಳಿ, ಕರೆದುಕೊಂಡು ಹೋಗುವೆನು. ಅಮ್ಮ ಲಕ್ಷ್ಮೀ ದೇವಿ, ನೀನು ನನ್ನನ್ನು ಕರೆದುಕೊಂಡು ಹೋದರೆ ನಿನಗೆ ತೊಂದರೆಗಳು ಉಂಟಾಗುವು. ಆದ್ದರಿಂದ ನೀನು ನಿನ್ನ ಗೃಹಕ್ಕೆ ತೆರಳಮ್ಮ. ಆ ದೊರೆಯಿಂದ ಎಂಥ ಕಷ್ಟ ಬಂದರೂ ಬರಲಿ, ಅನುಭವಿಸಲು ಸಿದ್ಧಳಾಗಿರುವನು.
ನೀವು ಪಲ್ಲಕ್ಕಿಯನ್ನು ಏರಿ ಕುಳಿತುಕೊಳ್ಳಿ, ಕರೆದುಕೊಂಡು ಹೋಗುವೆನು. ಅಮ್ಮ, ನಿನ್ನ ಇಷ್ಟದಂತೆ ಆಗಲಿ. ನಮಸ್ಕರಿಸುವೆನು. ಲಕ್ಷ್ಮೀದೇವಿ, ನಿನಗೆ ಮಂಗಳವಾಗಲಿ. ಇದೇನು ವಿಚಿತ್ರ? ಕರವೇನಿದು ಲಕ್ಷ್ಮಿ, ಕರವರಿದ ಚೋರನ. ಕರವೇನಿದು ಲಕ್ಷ್ಮಿ, ಕರವರಿದ ಚೋರನ. ಕರೆತಂದು ಹದೋಳು ತಿರುಗುವುದು ಸರಿಯೇ. ಕರೆತಂದು ಗೃಹದೋಳು ತಿರುಗಿರುವುದು ಸರಿಯೇ. ಕರವೇನಿದು ಲಕ್ಷ್ಮಿ, ಕರವರಿದ ಚೋರನ. ಹಿರಿಯರಿಲ್ಲದ ಗುರುಗಳಿಲ್ಲದ ಮಠವು. ಹಿರಿಯರಿಲ್ಲದ ಗುರುಗಳಿಲ್ಲದ ಮಠವು. ಅರಸನಿಲ್ಲದ ರಾಜ್ಯ ವರದಿ ಹೋಗುವುದು ಸಹಜ. ಅರಸನಿಲ್ಲದ ರಾಜ್ಯ ವರದಿ ಹೋಗುವುದು ಸಹಜ. ಕರವೇನಿದು ಲಕ್ಷ್ಮಿ, ಕರವರಿದ ಚೋರನ. ಕರೆತಂದು. ಅಮ್ಮ ಲಕ್ಷ್ಮೀದೇವಿ, ದಾರಿಯಲ್ಲಿ ಬರುವವಳು ಸುಮ್ಮನೆ ಬಾರಲಾರದೆ ಈ ತಸ್ಕರನನ್ನು ಏತಕ್ಕೆ ಕರೆದುಕೊಂಡು ಬಂದೆ? ಹಿರಿಯರಿಲ್ಲದ ಮನೆ, ಗುರುಗಳಿಲ್ಲದ ಮಠ, ಅರಸನಿಲ್ಲದ ರಾಜ್ಯ, ಈ ಮೂರರಂತೆ ಆಗಿರುವ ನಿನ್ನ ಬದುಕನ್ನು ಏನೆಂದೂ ಹೇಳಲಮ್ಮ. ಅಕಟಕಟ ಎಂತಹ ಕೆಲಸ ಮಾಡಿಬಿಟ್ಟೆ ಅಮ್ಮ. ಮಾವನವರೇ, ನೀವು ಈ ವಿಧವಾಗಿ ಮಾತನಾಡುವುದು ಸರಿಯಲ್ಲ. ಪರೋಪಕಾರಕ್ಕಾಗಿ ಈ ದೇಹವನ್ನಾದರೂ ತ್ಯಾಗ ಮಾಡಬೇಕು. ಈಗಿರುವರಲ್ಲಿ ಇವರ್ಯಾರೆಂದರೆ ದರೆಯೋಳು ಜೈನೆಪುರವ, ದರೆಯೋಳು ಜೈನೆಪುರವ, ಅರುಷಾದಿ ಪಾಲಿಸುವ, ದರೆಯೋಳು ಜೈನೆಪುರವ. ಮಾವನವರೇ, ಪರಮ ಪುರುಷ ನೀವ, ಪರಮ ಪುರುಷ ನೀವ, ದೊರೆ ವಿಕ್ರಮನು ಕೇಳೋ, ದರೆಯೋಳು ಜೈನೆಪುರವ. ಮಾವನವರೇ, ಇವರ್ಯಾರೆಂದರೆ ಉಜ್ಜಯಿನಿ ಪಟ್ಟಣಕ್ಕೆ ಒಡೆಯನಾದ ವಿಕ್ರಮ ಭೂಪಾಲನು. ಗ್ರಹಗತಿಗಳು ಕ್ರೂರರಾದ ಕಾರಣ ಇವರಿಗೆ ಇಂಥ ಕಷ್ಟವೂ ಸಂಭವಿಸಿರದು. ಇವರನ್ನು ಉಪಚರಿಸಲು ನಿಮ್ಮ ಚಂದ್ರಸೇನ ಮಹಾರಾಜರ ಹತ್ತಿರ ಹೋಗಿ ಅನ್ನ ಹರಾದಿಗಳನ್ನು ನೀಡಬಹುದೋ ಬೇಡೋ ಎಂದು ಕೇಳಿಕೊಂಡು ಬನ್ನಿ. ಲಕ್ಷ್ಮೀದೇವಿ, ನಿನ್ನ ಇಷ್ಟದಂತೆ ಆಗಲಿ. ಜಯವಾಗಲ್ ಮಹಾರಾಜರಿಗೆ. ಯಾರನೇ ವರ್ತಮಾನವೇನು? ತೇಲಿ ಶೆಟ್ಟರು ಬಂದಿರುವರು. ಅದನ್ನು ಒಳಗೆ ಬರಮಾಡು. ಪ್ರಭು, ನಮಸ್ಕರಿಸುವೆನು. ತೇಲಿಶೆಟ್ಟಿ, ನಿನಗೆ ಮಂಗಳವಾಗಲಿ. ಬಂದ ಕಾರಣವೇನು? ಪ್ರಭು, ತಿಳಿಸುವೆನು. लाली से राजेंद्र रे, लाली से राजेंद्र रे, लाली से राजेंद्र रे, लाली से लाली से राजेंद्र ने, लाली से राजेंद्र ने, लाली से राजेंद्र ने। अरसनिंदले करजल
ಚರಣಗಳನ್ನು ಹೋಗಲಾಡಿಸಿಕೊಂಡು ಬಿದ್ದಿದ್ದ ಆ ತಸ್ಕರನನ್ನು ನನ್ನ ಸೊಸೆಯಾದ ಲಕ್ಷ್ಮೀದೇವಿಯು ಕರೆತಂದಿರಳು. ಆತನಿಗೆ ಅನ್ನಹಾರಾದಿಗಳನ್ನು ಕೊಡಬಹುದೋ ಬೇಡವೋ ಅಪ್ಪಣೆ ಆಗಬೇಕು. ತಿಳಿಶೆಟ್ಟಿ, ರಾಜೇಂದ್ರ, ಬಲರೆ ಬಲರೆ ತೇಲಿನಿ ಬಲು ಸಲಹಿ ಕೊಂಬುದು ಪ್ರೀತಿಯಿಂದ, ಸಲಹಿ ಕೊಂಬುದು ಪ್ರೀತಿಯಿಂದ ಕಲಿಲಲವನ ತಸ್ಕರ ಎಂದ ಕೂಡಲೇ ಆನೆಯನ್ನು ಕಂಡ ಸಿಂಹದಂತೆ ಮೊರೆಯುತ್ತಿದ್ದ ನನ್ನ ಮನಸ್ಸು ಶಾಂತವಾಗಲು ಕಾರಣವೇನು? ತೇಲಿಶೆಟ್ಟಿಯೇ, ನೀನು ಬಹಳ ಸತ್ಯವಂತನು. ನಿನ್ನಲ್ಲಿ ದಯೆಯು ಸಂಪೂರ್ಣವಾಗಿರುವುದು. ಕೈಕಾಲುಗಳನ್ನು ಕತ್ತರಿಸಿದ ತಸ್ಕರನಿಗೆ ಅನ್ನಹಾರಾದಿಗಳನ್ನು ಕೊಟ್ಟು ಕಾಪಾಡಬಹುದೆಂದು ಆಜ್ಞಾಪಿಸಿರುವೆನು. ನೀನಿನ್ನು ಹೊರಡು. ಪ್ರಭು, ನಾನಿನ್ನು ಹೊರಡುವೆನು. ಲಕ್ಷ್ಮಿಯೇ ಬಾಳಲು ಜನರಲ್ಲಿ ಲಕ್ಷ್ಮೀದೇವಿ, ಚಂದ್ರಸೇನ ಮಹಾರಾಜರು ನಿನ್ನ ಆತನಿಗೆ ಅನ್ನಹಾರಾದಿಗಳನ್ನು ಕೊಡಬಹುದೆಂದು ಅಪ್ಪಣೆ ಕೊಟ್ಟಿರುವರಮ್ಮ. ಕಡು ಭೀತಿ ಪಡುತ್ತಿದ್ದ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನು ಧ್ಯಾನಿಸುತ್ತಿರುವ ನಮಗೆ ಯಾವ ತೊಂದರೆಯೂ ಸಂಭವಿಸಲಾರದು. ಇವರನ್ನು ಉಪಚರಿಸಲು ಅಪ್ಪಣೆಯಾಗಬೇಕು. ಲಕ್ಷ್ಮೀದೇವಿಯೇ, ನಿನ್ನ ಇಷ್ಟದಂತೆ ಆಗಲಿ. ಅಯ್ಯ ತೇಲಿಶೆಟ್ಟಿ, ರಾಜನಾದ ವಿಕ್ರಮ ಭೂಪಾಲನು ಈ ರೀತಿ ಕಳೆಗೊಂದಿರುವನೆಂದು ನಿನ್ನ ಪಟ್ಟಣದ ಜನತೆಗೆ ಯಾರಿಗೂ ಈ ವಿಚಾರವನ್ನು ತಿಳಿಸಬೇಡ. ವಿಚಾರವನ್ನು ಗೌಪ್ಯವಾಗಿಡಬೇಕು. ದೊರೆ, ನಿಮ್ಮಿಂದ ನನಗೊಂದು ಉಪಕಾರವಾಗಬೇಕು. ಅಯ್ಯ ತೇಲಿಶೆಟ್ಟಿ, ಅದೇನೋ ತಿಳಿಸುವಂತವನಾಗೋ. ತಿಳಿಸುವೆನು. ಒಡೆ ವಿಭಾಗಾನವ ಒಡೆಯಲು ನೀವಿದ್ದು, ಒಡೆ ವಿಭಾಗಾನವ ಒಡೆಯಲು ನೀವಿದ್ದು, ತಡೆಯದೆ ಅನ್ನವ ಕೊಡುವೆನು ನಿಮಗೆ. ತಡೆಯದೆ ಅನ್ನವ
ವಿಕ್ರಮ ಭೂಪಾಲರೇ, ಥೇಲೆ ಶೆಟ್ಟಿಯೇ. ಅಯ್ಯ ವಿಕ್ರಮ ಭೂಪಾಲರೇ, ನೀವು ಈ ರೀತಿಯಾಗಿ ಕೆಳಗುಂದಿರುವುದನ್ನು ನಾನು ಪಟ್ಟಣದ ಜನತೆಗೆ ಯಾರಿಗೂ ತಿಳಿಸುವುದಿಲ್ಲ. ನೀವು ನಮ್ಮ ಮನೆಯಲ್ಲಿ ಭೋಜನಾದಿಗಳನ್ನು ತೀರಿಸಿಕೊಂಡು ಬನ್ನಿ. ಅನಂತರ ನಿಮ್ಮನ್ನು ಗಾನದ ಅಲೆಯ ಮೇಲೆ ಹತ್ತಿಸುವೆನು. ನೀವು ಗಾನವನ್ನು ಹೊಡೆದುಕೊಂಡಿರಬೇಕು. ಅಯ್ಯ ಥೇಲೆ ಶೆಟ್ಟಿ, ಮಹಾತ್ಮನಾದ ಶನಿದೇವನು ನನ್ನನ್ನು ಪಿಡಿದು ಹಿಂದಿಗೆ 7 ವರ್ಷಗಳಾಯಿತು. ಆ ಶನಿ ಮಹಾತ್ಮನ ದಯೆಯಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿರುವುದು. ಇಂಥ ಸಮಯದಲ್ಲಿ ನಾನು ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಹಾಡುತ್ತೇನೆ. ಮನಸ್ಸಿಟ್ಟು ಕೇಳುವಂಥವನಾಗು. ನಿಮ್ಮ ಇಷ್ಟದಂತೆ ಆಗಲಿ. ಜ್ಯೋತಿಸು ಜ್ಯೋತಿ ಸ್ವರೂಪ ಮನದಲ್ಲಿ ತುಂಬಿ ತಾಪಸ ಹೈ ಹೈ ಮನದಲ್ಲಿ ತುಂಬಿ ಹೈ 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 ಅಂಧಕಾರವಾ ತೊಲಗಿಸುವುದೇವಾ ಕತ್ತಲೆಯಿಂದ ಬಿಡಿಸೆನ್ನ ಜೀವ ಅಂಧಕಾರವಾ ತೊಲಗಿಸುವುದೇವಾ ಕತ್ತಲೆಯಿಂದ ಬಿಡಿಸೆನು ಸಹಿಸೆನು ನಾನು ಈ ಪರಿಣೋವ ಸಹಿಸೆನು ನಾನು ಈ ಪರಿಣೋವ ಸೋದನೆ ಸಾಗಿನ್ನು ಬೆಳಗಿಸು ದೀಪವ ಮಹಾತ್ಮ ಸೋದನೆ ಸಾಗಿನ್ನು ಬೆಳಗಿಸು ಜ್ಯೋತಿಯ ಬೆಳಗಿಸು ಜ್ಯೋತಿ ಸ್ವರೂಪ ಮನದಲ್ಲಿ ತುಂಬಿ ತಾಮಸ ಹೈ 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 ನಿನ್ನನೆ ನಂಬಿದೆ ಕರುಣಾಂತ ರೂಪ ಬೇಗನೆ ಬಿಡಿಸಯ್ಯ ಭವದ ಸ್ವರೂಪ ನಿನ್ನನೆ ನಂಬಿದೆ ಕರುಣಾಂತ ರೂಪ ಬೇಗನೆ ಬಿಡಿಸಯ್ಯ ಭವದ ಸ್ವರೂಪ ಜ್ಯೋತಿಯ ಬೆಳಗಿ ಜ್ಯೋತಿ ಸ್ವರೂಪ ಮನದಲ್ಲಿ ತಾಪಸ ಭೋಗ ಗೈನಲ ಮಾಡಿತು ನಿನ್ನಯ ಶೋಭ ಮಹಾತ್ಮ ಅಂಗೈನಲ ಮಾಡಿತು ನಿನ್ನಯ ಶಾಪ ಕಾಣಿಸದೆ ನಿನಗೆ ನನ್ನ ವಿರೂಪ ಕಾಣಿಸದೆ
ಬೆಳಗಿಸ ಮೂರ್ತಿ ಸ್ವರೂಪ ಸಾಂಬಾಸಿವ ಸಾಂಬ ಶಿವಾಯ ನಮೇ ರಜತ ಗಿರೀಶ ಶಿವಾಯ ನಮೇ ರಜತ ಗಿರೀಶ ನೀನೇಂ ಗುರು ದೈವಂ ಗುರು ಏಂ ಬೇಳ್ವೆವ ಸೈವಾಂತ ನೀನೇಂ ಗುರು ದೈವಂ ಗುರು ಏಂ ಬೇಳ್ವೆವ ಸೈವಾಂತ ಸದಾ ಮದನ ಶಿವ ಸಾಂಬ ಶಿವಾಯ ನಮೇ ರಜತ ಗಿರೀಶ ಪರಮದಯ ನಿಧಿಯನ್ನು ಮರುವತನ ಹೃದಯ ಮಮ ಪರಮದಯ ನಿಧಿಯನ್ನು ಮರುವತನ ಹೃದಯ ಮಮ ಸದಾ ಮದನ ಶಿವ ಸಾಂಬ ಶಿವಾಯ ನಮೇ ರಜತ ಗಿರೀಶ
ಆಹಾ, ಇದೇನ್ ಆಶ್ಚರ್ಯ! ಯಾರೋ ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಆಡುತ್ತಿರುವನು ಯಾರಾಗಿರಬಹುದು? ಎಲೆ ಚಾರಣೆ, ನಮ್ಮ ಸಖಿಯರನ್ನು ಬರಮಾಡತಕ್ಕದ್ದು. ಬರ್ತಾ ಇದ್ದಾರೆ. ತಾಯೇ ನಮಸ್ಕರಿಸುವೆವು. ಸಖಿಯರೇ, ನಮ್ಮನ್ನು ಕರೆಸಲು ಕಾರಣವೇನು? ಸಖಿಯರೇ ತಿಳಿಸುವೆನು. ನೋಡಿರಿ ಸಖಿಯರು ಆಡುವ ನಾವನ, ನೋಡಿರಿ ಸಖಿಯರು ಪಾಡುವ ನಾವನ, ಕೂಡಲೇ ಹೋಗಿ ಅವನ ನೋಡಿ ಕರೆತಾನೆ. ಕೂಡಲೇ ಹೋಗಿ ಅವನ ನೋಡಿ ಕರೆತಾನೆ. ನೋಡಿರಿ ಸಖಿಯರು ಆಡುವ ನಾವನ. ಸಖಿಯರೇ, ಕತ್ತಿದ ಜೋಡಿಗಳು ಚಂದದಿ ಹತ್ತಿರವ, ಕತ್ತಿದ ಜ್ಯೋತಿಗಳು ಚಂದದಿ ಹತ್ತಿರವ, ಕಡುಗಲಿ ಸುಂದರಿ ಮಣಿಯರೆ ಮುಗಿಗರೆದಾರೆ. ನೋಡಿರಿ ಸಖಿಯರು ಆಡುವ ನಾವನ. ಸಖಿಯರೇ, ಯಾರೋ ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಆಡುತ್ತಿರುವನು ಅವನನ್ನು ನೋಡಿ ಕರೆತನ್ನಿ. ಅಮ್ಮ ನಿಮ್ಮ ಇಷ್ಟದಂತೆ ಆಗಲಿ. ಒಡೆಯ ನರಸಿಂಹನ ಅಡಿಗಳ ಸ್ಮರಿಸುತ್ತ, ಒಡೆಯ ನರಸಿಂಹನ ಅಡಿಗಳ ಸ್ಮರಿಸುತ್ತ, ಕಡುಕಲಿ ಹೋಗಿ ಅವನ, ಕಡುಕಲಿ ಹೋಗಿ ಅವನ ಹುಡುಕಿ ಕರೆತಾನೆ. ನೋಡಿರಿ ಸಖಿಯರು ಪಾಡುವ ನಾವನ. ಸಖಿಯರೇ, ಕುಂಕುಮಪುರದ ಒಡೆಯ ನರಸಿಂಹ ಮೂರ್ತಿಯನ್ನು ಧ್ಯಾನಿಸುತ್ತಾ ಯಾರೋ ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಆಡುತ್ತಿರುವನು ಅವನು ಯಾರಾಗಿರಬಹುದು? ಅವನನ್ನು ನೋಡಿ ಕರೆತನ್ನಿ. ತಾಯಿ ಅಪ್ಪಣೆ ಆದರೆ ಹೋಗಿ ಬರುವೆವು. ಮಂದಗಮಣಿಯರೇ, ನೀವು ಹೋಗಿ ಆತನನ್ನು ಕರೆದುಕೊಂಡು ಬಂದಿದ್ದೇ ಆಗಲ್ಲಿ ನನ್ನ ಕಂಠದಲ್ಲಿರುವ ಕಂಠಿಯಾರವನ್ನು ನಿಮಗೆ ಬಹುಮಾನವಾಗಿ ನೀಡುವೆನು. ಅಪ್ಪಣೆ.
ನಮ್ಮ ಒಡತಿಯಾದ ಪದ್ಮಾವತಿಗೆ ತಿಳಿಸೋಣ ನಡೆ. ತಾಯೇ ನಮಸ್ಕರಿಸುವೆವು. ಆತನನ್ನು ಕರೆದುಕೊಂಡು ಬಂದಿರಾ? ಆಯ್ತವೆ. ಅಮ್ಮ, ಅವನು ಯಾರೆಂದರೆ ಸಾಹುಕಾರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದ ತಸ್ಕರನು. ಸಖಿಯರೇ, ಆತನನ್ನು ಬಿಟ್ಟು ಬರಲು ಕಾರಣವೇನು? ನಿಮ್ಮ ತಂದೆಯಿಂದ ಶಿಕ್ಷೆ ಹೊಂದಿರುವ ಕಾರಣ ಆತನನ್ನು ಬಿಟ್ಟು ಬಂದೆವು. ಘೋರ ಮೂರ್ಖಳೆ ಘೋರ ಮೂರ್ಖಳೆ ತಂದೆಯಾಗಿದರೆ ಸುಂದರಾಂಗನ ಬಿಟ್ಟು ತಂದೆಯಾಗಿದರೆ ಸುಂದರಾಂಗನ ಸಖಿಯರೇ, ನಮ್ಮ ತಂದೆ ಆಜ್ಞೆಗೆದರಿ ಆತನನ್ನು ಬಿಟ್ಟು ಬಂದಿರಾ? ಈಗಲೂ ನನ್ನ ಆಜ್ಞೆಯಂತೆ ಹೋಗಿ ಆತನನ್ನು ಕರೆದುಕೊಂಡು ಬನ್ನಿ. ತಾಯೇ, ಸುಪರ್ಣಕ್ಕೆ ಕೋಪ ಮಾಡಬೇ. ಭೀತಿ ಪಟ್ಟು ಆತನನ್ನು ಬಿಟ್ಟು ಬಂದೆವು. ಅಪರಾಧವನ್ನು ಕ್ಷಮಿಸು. ಈಗಲೂ ಕರೆದುಕೊಂಡು ಬರುವೆವು. ಬಾರೆ ಬಾರೆ ಹೋಗುವ ಬಾರೆ, ಅಂಜಲಿ ಹೋಗಿ ಚಂದಕ್ಕೆ ಬರುವ ಬಾರೆ 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 ಹೋಗುವ ಬಾರೆ, ಅಂಜಲಿ ಹೋಗಿ ಚಂದಕ್ಕೆ ಬರುವ ನೀವು ಇಲ್ಲಿಗೆ ಬರಲು ಕಾರಣವೇನು? ಅಯ್ಯ ತೇಲಿಶೆಟ್ಟಿ, ನಿಮ್ಮ ಮನೆಯಲ್ಲಿ ಗಾನವನ್ನು ಹೊಡೆದುಕೊಂಡಿರುವವರನ್ನು ನಮ್ಮ ಮಹಾರಾಣಿಯಾದ ಪದ್ಮಾವತಿಯು ಕರೆದುಕೊಂಡು ಬರುವಂತೆ ಕಳಿಸಿರುವಳು. ನಮ್ಮ ಒಡನೆ ಕಳುಹಿಸಿಕೊಡಿ. ನಿಮ್ಮ ಇಷ್ಟದಂತೆ ಆಗಲಿ. ಹೋಗಯ್ಯ ದೇವನೇ ರೋಗರಿವ ಕಾಲ, ಹೋಗಯ್ಯ ದೇವನೇ ರೋಗರಿವ ಕಾಲ, ತಾಗಿ ಬಂದು ನಿನಗೆ ಬೇಗನೆ ಹೋಗಯ್ಯ. ತಾಗಿ ಬಂದು ನಿನಗೆ ಬೇಗನೆ ಹೋಗಯ್ಯ, ಬೇಗನೆ ಹೋಗಯ್ಯ. ಅಯ್ಯ ವಿಕ್ರಮ ಭೂಪಾಲನೆ, ನಿಮ್ಮನ್ನು ಕರೆದುಕೊಂಡು ಬರುವಂತೆ ಪದ್ಮಾವತಿಯು ತನ್ನ ಸಖಿಯರನ್ನು ಕಳಿಸಿರುವಳು. ನೀವು ಅವರೊಡನೆ ಹೋಗಿ ಬನ್ನಿ. ಅಯ್ಯ ತೇಲಿಶೆಟ್ಟಿ, ನನ್ನನ್ನು ಇಷ್ಟು ದಿನಗಳ ಕಾಲ ಸಲಹಿದೆ. ನಾನಿನ್ನೂ ಹೋಗಿ ಬರುವೆನು. ಆ ಸಿನಿಮಾತ್ಮನು ನಿನಗೆ ಒಳ್ಳೆಯದನ್ನು ಮಾಡಲಿ. ಆ ಪರಮಾತ್ಮ ನಿಮಗೂ ಒಳ್ಳೇದು ಮಾಡಲಿ. ನಾನಿನ್ನು ಹೋಗಿ ಬರುವೆ. ಸಖಿಯರೇ, ಆತನನ್ನು ಕರೆದುಕೊಂಡು ಬಂದಿರಾ? ಆತನನ್ನು ಕರೆದುಕೊಂಡು ಬಂದಿರುವೆವು. ಬಹಳ ಸಂತೋಷ. ಇಗೋ ತೆಗೆದುಕೊಳ್ಳಿ ನನ್ನ ಕಂಠಿಯಾರವನ್ನು. ನಾನು ಹೋಗಿ ಬರುವೆವು. ನೀವಿನ್ನೂ ಹೋಗಿ ಬನ್ನಿ. ಸ್ವಾಮಿಯೇ, ನಮಸ್ಕರಿಸುವೆನು. ಸ್ತ್ರೀಯಳೇ, ನಿನಗೆ ಮಂಗಳವಾಗಲಿ. ನನ್ನನ್ನು ಕರೆಸಲು ಕಾರಣವೇನು? ಸ್ವಾಮಿಯೇ, ನೀವು ಆಡಿದ್ದ ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಆಡಿಸಲಿಗೋಸ್ಕರ ಕರೆಸಿದೆ. ಅಮ್ಮ, ನಾನು ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಮತ್ತೊಮ್ಮೆ ಹಾಡುತ್ತೇನೆ. ಮನಸ್ಸಿಟ್ಟು ಕೇಳುವಂತವಳಾಗು. ಜಯ ಜಯ ಮಹಾದೇವ.
ಪದ್ಮಾವತಿಯು ಮೈಮರೆತು ಮಲಗಿರುವಳು. ಈ ಸಮಯದಲ್ಲಿ ಮಹಾತ್ಮನಾದ ಶನಿದೇವನನ್ನು ಪ್ರಾರ್ಥಿಸುತ್ತೇನೆ.
ಶನಿದೇವ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ಕಾಪಾಡುವ ಭಾರ ನಿನ್ನದಾಗಿರುವುದು. ದೇವ, ನಿನ್ನ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ನೀನು ನನಗೆ ಪಾದ ದರ್ಶನವನ್ನು ಕೊಡದಿದ್ದರೆ ನಾನು ನಿನ್ನ ಪಾದಚರಣಗಳಲ್ಲಿ ಬಿದ್ದು ನನ್ನ ಪ್ರಾಣವನ್ನೇ ಬಿಡುವೆನು ತಂದೆ. ಶನಿದೇವ, ಕಾಪಾಡು ತಂದೆ, ಕಾಪಾಡು ತಂದೆ. ನಿನಗೆ ನಿನ್ನ ಕರಚರಣಗಳು ಗುರುತಾಯಿದೆ. ಮೆಚ್ಚಿದ ನಿನ್ನ ಭಕ್ತಿ ಭಾವಕ್ಕೆ, ನಾ ಮೆಚ್ಚಿದ ನಿನ್ನ ಭಕ್ತಿ ಭಾವಕ್ಕೆ, ನಾ ಮೆಚ್ಚಿದ ನಿನ್ನ ಭಕ್ತಿ ಭಾವಕ್ಕೆ ದಾರುಣ್ಯ ಕೇಳು ಮಹಿಮಾ. ವಿಕ್ರಮಣಿ, ಈ ಶನಿ ಮಹಾತ್ಮನ ಪ್ರಭಾವ ನಿನಗೆ ತಿಳಿಯಿತೆ. ನಿನ್ನ ಇಷ್ಟಾರ್ಥವನ್ನು ಬೇಡಕೋ ನಡೆಸಿಕೊಡುವೆನು. ಮಹಾತ್ಮ ಶನಿದೇವ, ನನಗೆ ಕೊಟ್ಟಂತಹ ಕಷ್ಟವನ್ನು ಸಾಮಾನ್ಯ ಜನರಿಗೆ ಕೊಡಬೇಡ ತಂದೆ. ನನಗೆ ಪ್ರತ್ಯಕ್ಷನಾದಂತೆ ಅವರಿಗೂ ಪ್ರತ್ಯಕ್ಷನಾಗು ತಂದೆ. ಹರಿಹರ ಸುರಮುರಾರಿಗಳು ನಿನ್ನನ್ನು ಪೂಜಿಸುವರು ತಂದೆ, ನಿನ್ನನ್ನು ಪೂಜಿಸುವರು ತಂದೆ. ಬಾಪು ವಿಕ್ರಮ, ಬಾಪು. ಬಾಪುರೆ ಮೆಚ್ಚಿದ ವಿಕ್ರಮ, ಬಾಪುರೆ ಮೆಚ್ಚಿದ ವಿಕ್ರಮ, ಬಾಪುರೆ ಮತ್ತೆ ಜಗದೋ ಲೋಪ ಮಾಡಿದ ಕರಂಗಳ, ಲೋಪ ಮಾಡಿದ ಕರಂಗಳ ಪಡೆಯದೆ ಪರಮತೀರ್ಥ ಜಗದಿ ಮರುಳೆ. ಬಾಪು ವಿಕ್ರಮ, ಬಾಪು. ನಿನ್ನ ಕಷ್ಟಕ್ಕೆ ವರವನ್ನು ಕೇಳದೆ ಪಲ್ಲ ಕಷ್ಟಗಳಿಗೆ ವರವನ್ನು ಕೇಳಿದೆಯಾ? ನಿನ್ನ ಕಷ್ಟವೇ ಗಣವೆಂದೂ ತಿಳಿದಿದೆ ಆ ವಿಕ್ರಮ. ಪಾಂಡವರಿಗೆ ತಡರಿ ಅವರ ಭಂಡಾರವನ್ನೆಲ್ಲ ಹೋಗಲಾಡಿಸಿ ಕಂಡವರ ಮನೆ ಕೆಲಸದಲ್ಲಿ ಇರಿಸಿದನು. ದುಷ್ಟರಾದ ಕೌರವರ ಪಡೆಯನ್ನು ನಿರ್ವಂಶ ಮಾಡಿದನು. ಶ್ರೀರಾಮಚಂದ್ರನಿಗೆ ತಡರಿ ಸತಿಯಾದ ಸೀತಾದೇವಿಯನ್ನು ಪರರ ಅಧೀನವಾಗುವಂತೆ ಮಾಡಿದನು. ದುಷ್ಟರಾದ ರಾವಣನ ವಂಶವನ್ನೆಲ್ಲ ನಿರ್ವಂಶ ಮಾಡಿದನು. ಎಲೆ ವಿಕ್ರಮ, ಚೆನ್ನಾಗಿ ಲಾಲಿಸಿ ಕೇಳುವಂತನಾಗು. ಲಾಲಿಸಿ ಕೇಳುತ್ತಿರುವೆನು ಛಾಯಾನಂದನ, ಲಾಲಿಸಿ ಕೇಳುತ್ತಿರುವೆನು. ಸತ್ಯಸಂಧನಾದ ಹರಿಶ್ಚಂದ್ರನಿಗೆ ತೊಡರಿ ಅವನ ಸತಿಪುತ್ರರನ್ನು ಕ್ರಯಕ್ಕೆ ಇರಿಸಿದನು. ಅಲ್ಲದೆ ಅವನನ್ನು ಸ್ಮಶಾನದ ಕಾವಲಿಗೆ ಇರಿಸಿದನು. ನಳನಿಗೆ ಒಕ್ಕರಿಸಿ ಇಲೆಯನ್ನೆಲ್ಲ ಹೋಗಲಾಡಿಸಿ ಕಂಡವರ ಮನೆಯ ಕೆಲಸದಲ್ಲಿ ಇರಿಸಿದನು. ಎಲೆ ವಿಕ್ರಮ, ಚೆನ್ನಾಗಿ ಲಾಲಿಸಿ ಕೇಳುವಂತನಾಗು. ಲಾಲಿಸಿ ಕೇಳುತ್ತಿರುವೆನು ಸೂರ್ಯಪುತ್ರ, ಲಾಲಿಸಿ ಕೇಳುತ್ತಿರುವೆನು. ನನ್ನ ತಂದೆಯಾದ ಸೂರ್ಯದೇವನಿಗೆ ತೊಡರಿ ಮೈಯೆಲ್ಲವೂ ರಂಧ್ರವಾಗುವಂತೆ ಮಾಡಿದೆನು. ನನ್ನ ದೃಷ್ಟಿ ಬೆಳೆದು ಅಂಗದಾದ ಸೋದರ ಮಾವನಿಗೆ ನನ್ನ ದೃಷ್ಟಿ ಬೆಳೆದು ಅಂಗದಲ್ಲಿ ಕಲಂಕವು ಸಂಘಟಿಸಿತು. ವಿಶಿಷ್ಟರಿಗೆ ಒದೆಗಳು ಅವರ ವಿಶಿಷ್ಟ ಪುತ್ರರು ನಾಶವಾದರು. ಎಲೆ ವಿಕ್ರಮ, ಚೆನ್ನಾಗಿ ಲಾಲಿಸಿ ಕೇಳುವಂತನಾಗು. ಲಾಲಿಸಿ ಕೇಳುತ್ತಿರುವೆನು ತಾರಾವೃಕ್ಷ ಪ್ರಿಯ, ಲಾಲಿಸಿ ಕೇಳುತ್ತಿರುವೆನು. ಇಂದ್ರನಿಗೆ ತೊಡರಿ ಮೈಯೆಲ್ಲವೂ ರಂಧ್ರವಾಗುವಂತೆ ಮಾಡಿದನು. ಪರಮೇಶ್ವರನು ತಣ್ಣೀರಿನಲ್ಲಿ ಅಡಗುವಂತೆ ಮಾಡಿದನು. ಕೃಷ್ಣನಿಗೆ ಬಲು ಕಷ್ಟಪಡಿಸಿದನು. ಅಲ್ಲದೆ ಸುರುಗುರಾದ ಬೃಹಸ್ಪತ ಆಚಾರ್ಯರಿಗೆ 3 ಅರ್ಧಗಳಿಗೆಯಲ್ಲಿ ಶೂಲಕ್ಕೇರಿಸುವಂತೆ ಮಾಡಿದನು. ಎಲೆ ವಿಕ್ರಮ, ಚೆನ್ನಾಗಿ ಲಾಲಿಸಿ ಕೇಳುವಂತನಾಗು. ಲಾಲಿಸಿ ಕೇಳುತ್ತಿರುವೆನು ಛಾಯಾನಂದನ, ಲಾಲಿಸಿ ಕೇಳುತ್ತಿರುವೆನು. ಇಂತಪ್ಪ ರಾಜಾದಿರಾಜರು ಕೇಳಿದ ವರವನ್ನು ನೀನು ಕೇಳಿದೀಯ. ಏನು ವರವನ್ನು ಬೇಡುವೆಯೋ ಬೇಡುವಂತವನಾಗು.
ನಾನು ನಿನಗೆ ನಡೆಸಿಕೊಡುವೆನು. ಮಹಾತ್ಮ ಶನಿದೇವ, ಯಾವಾಗಲೂ ನಾನು ನಿನ್ನ ಧ್ಯಾನ ಮಾಡುವಂತೆ ನನ್ನನ್ನು ಅನುಗ್ರಹಿಸಿ ನನಗೆ ಪ್ರತ್ಯಕ್ಷನಾದಂತೆ ನಿನ್ನ ಧ್ಯಾನವನ್ನು ಮಾಡುವ ಅವರಿಗೂ ಪ್ರತ್ಯಕ್ಷನಾಗಿ ಅವರನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ದೇವ. ಮೆಚ್ಚಿದೆ ವಿಕ್ರಮ, ಮೆಚ್ಚಿದೆ. ಪಡವಿಗಧಿಪತಿಯಾದ ಶ್ರೀ ಲಕ್ಷ್ಮೀ ನರಸಿಂಹಮೂರ್ತಿಯ ಶರಣದಾಣಿಯು ಈ ಕಥೆಯನ್ನು ಓದಲಿಕ್ಕೆ ಬಾರದವರು ಮಂದವಾರ ಅಥವಾ ಶನಿವಾರದ ದಿನ ಗಂಧ ಅಕ್ಷತೆ ಫಲ ತಾಂಬೂಲಾದಿಯಾಗಿ ಪೂಜಿಸಿದರೆ ಅವರನ್ನು ನಾನು ದ್ವಾದಶದಲ್ಲಿದ್ದರೂ ಕೂಡ ಸೌರೋದಯದಿಂದಲೂ ಕಾಪಾಡುವೆನು. ಹೆಲೆ ವಿಕ್ರಮ, ಎಂದಿನಂತೆ ನಿನಗೆ ಕೈಕಾಲುಗಳನ್ನು ಅವತರಿಸಿಕೊಟ್ಟಿರುವೆನು. ದೇವರ ಪಾದವಂ ನೋಡಿದಂತೆ ಮಹಾತ್ಮ ದೇವ. ಹೆಲೆ ವಿಕ್ರಮ, ಪದ್ಮಾವತಿ ಹಾಗೂ ಆಲೋಲಿಕೆಯನ್ನು ವಿವಾಹ ಮಾಡಿಕೊಂಡು ಸುಖದಿಂದ ರಾಜ್ಯಭಾರ ಮಾಡುವಂತಹನಾಗು. ಇನ್ನು ನಿನ್ನ ಪಟ್ಟಣಕ್ಕೆ ತೆರಳು. ಶನಿದೇವ, ನನ್ನನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ದೇವ. ನಾನಿನ್ನು ಹೋಗಿ ಬರುವೆನು ತಂದೆ. ನಿನಗೆ ಮಂಗಳವಾಗಲೇ, ಹೋಗಿ ಬಾ. ಬರದೆ ಎನ್ನ ಸಮಾನರಾರು ದೇಶ ಯಾವುದು? ಸ್ತ್ರೀಯಳೇ, ಉಜ್ಜಯಿನಿ ಪಟ್ಟಣಕ್ಕೆ ಒಡೆಯನಾದ ವಿಕ್ರಮ ಭೂಪಾಲನು. ಸ್ತ್ರೀಯನೇ, ನಮ್ಮ ತಂದೆ ಆಜ್ಞೆಯನ್ನು ಪಡೆಯುತ್ತೇನೆ. ನನ್ನನ್ನು ವರಿಸಬೇಕೆಂದು ಕೇಳಿಕೊಳ್ಳುವೆನು. ನಿನ್ನ ಇಷ್ಟದಂತೆ ಆಗಲಿ ಸುಂದರಿ. ನಿಮ್ಮ ತಂದೆಯನ್ನು ವಿಚಾರಿಸೋಣ ನಡೆ. ಪದ್ಮಾವತಿ, ನಿನಗೆ ಮಂಗಳವಾಗಲಿ. ಇದೇನು ಆಶ್ಚರ್ಯ! ಎಲೈ ಸುಂದರಾಂಗನಿ, ನೀನು ಯಾರು? ನಿನ್ನ ದೇಶ ಯಾವುದು? ಮಹಾರಾಜ, ಉಜ್ಜಯಿನಿ ಪಟ್ಟಣಕ್ಕೆ ಒಡೆಯನಾದ ವಿಕ್ರಮ ಭೂಪಾಲನು. ನಿನ್ನಿಂದ ಕರಚರಣಗಳನ್ನು ಹೋಗಲಾಡಿಸಿಕೊಂಡ ತಸ್ಕರನಲ್ಲವೇ? ಅಯ್ಯ ವಿಕ್ರಮ ಭೂಪಾಲನೆ, ನಾನು ನಿನ್ನನ್ನು ತಸ್ಕರ ಎಂದ ಕಾರಣಕ್ಕೆ ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಇದೆಲ್ಲಕ್ಕೂ ಆ ಶನಿಮಹಾತ್ಮನೇ ಕಾರಣನು. ಆ ಶನಿಮಹಾತ್ಮನು ಮಾಯಾ ಕುದುರೆಯನ್ನು ನಿರ್ಮಿಸಿ ನನ್ನನ್ನು ಅರಣ್ಯವನ್ನು ಸೇರಿಸಿದನು. ಅಲ್ಲದೆ ಆ ಧನಪಾಲ ಶೆಟ್ಟಿಯ ಮನೆಯಲ್ಲಿ ಕಳ್ಳತನದ ಆರೋಪವನ್ನು ಮಾಡಿ ಅನೇಕ ಕಷ್ಟಗಳನ್ನು ಕೊಟ್ಟನು. ಅಲ್ಲದೆ ನಿನ್ನ ಪುತ್ರಿಯಾದ ಪದ್ಮಾವತಿಯು ತನ್ನ ಸಖಿಯರ ಮೂಲಕ ನನ್ನನ್ನು ಹಂತಪುರಕ್ಕೆ ಕರೆಸಿ ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಹಾಡಲು ಹೇಳಿದನು. ಆ ಸಮಯದಲ್ಲಿ ನಾನು ಶ್ರೇಷ್ಠವಾದ ದೀಪಕಮಲ ರಾಗವನ್ನು ಹಾಡಲು ನಿನ್ನ ಪದ್ಮಾವತಿಯು ಮೈಮರೆತು ಮಲಗಿರುವಳು. ಅಂತಹ ಸಂದರ್ಭದಲ್ಲಿ ಆ ಶನಿಮಹಾತ್ಮನನ್ನು ನಾನು ಪ್ರಾರ್ಥಿಸಿದ್ದನು. ಆ ಶನಿಮಹಾತ್ಮನು ಎಂದಿನಂತೆ ನನಗೆ ಕೈಕಾಲುಗಳನ್ನು ಅವತರಿಸಿಕೊಟ್ಟಿರುವನು.
ಅಯ್ಯ ವಿಕ್ರಮ ಭೂಪಾಲೆ ನನ್ನದು ಅದೇನು ತಿಳಿಸುವಂತವಲ್ಲ. ಲಾಲಿ ಸೈ ಲಾಲಿ ಸೈ ವಿಕ್ರಮರೇ, ಲಾಲಿ ಸೈ ವಿಕ್ರಮರೇ. ನನ್ನ ಪುತ್ರಿಯರು ಲಗ್ನ ಮಾಡುವೆ ನಾನು. ನನ್ನ ಪುತ್ರಿಯರು ಲಗ್ನ ಮಾಡುವೆ ನಾನು. ಕಣ್ಣು ತಾಗೋ ಬೇಡುವೆ ನಾನು. ಕಣ್ಣು ತಾಗೋ ನನೆದೆ ನಿಮ್ಮ ಬೇಡುವೆ ನಾನು. ಲಾಲಿ ಸೈ ವಿಕ್ರಮರೇ, ಲಾಲಿ ಸೈ ವಿಕ್ರಮರೇ, ಲಾಲಿ ಸೈ ವಿಕ್ರಮರೇ. ಅಯ್ಯ ವಿಕ್ರಮ ಭೂಪಾಲೆ, ನನ್ನ ಮಗಳಾದ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾವನವರೇ, ನಿಮ್ಮ ಇಷ್ಟದಂತೆ ಆಗಲಿ. ಎಳೆ ಸ್ತ್ರೀಯಲ್ಲಿ ಅಮ್ಮ ಪುತ್ರಿ, ಉಜ್ಜಯಿನಿ ಪಟ್ಟಣಕ್ಕೆ ಒಡೆಯರಾದ ವಿಕ್ರಮ ಭೂಪಾಲರನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳು. ತಂದೆ ಸ್ತ್ರೀಯಳೆ ಜನಕ, ನಿಮ್ಮ ಇಷ್ಟದಂತೆ ಆಗಲಿ. ಸ್ತ್ರೀಯಳೆ ನಿನ್ನನ್ನು ಒಲಿಸಿದ ನಾನೇ ಧನ್ಯನು. ಸ್ತ್ರೀಯ ನನ್ನನ್ನು ವರಿಸಿದ ನಾನೇ ಧನ್ಯಳು. ಚಂದ್ರಸೇನ ಮಾವನವರೇ, ಆ ಧನಪಾಲ ಶೆಟ್ಟಿಯ ಚಿತ್ರಗೃಹಕ್ಕೆ ಹೋಗೋಣ ನಡೆಯಿರಿ. ಧನಪಾಲ ಶೆಟ್ಟಿ ಹೋಗೋಣ. ಚಾರರೇ, ವರ್ತಮಾನವೇನು? ಚಂದ್ರಸೇನ ಮಹಾರಾಜರು ಬಂದು ದ್ವಾರದಲ್ಲಿ ಕಾದಿರುವರು. ಅವರನ್ನು ನಾನೇ ಎದುರುಗೊಳ್ಳುವೆನು. ಪ್ರಭು, ಮಾತಾಡೆ. ತಂದೆ ನಮಸ್ಕರಿಸುವೆನು. ಅಯ್ಯ ಚಂದ್ರಸೇನ ಮಾವನವರೇ, ಹೀಗೋ ಆ ಧನಪಾಲ ಶೆಟ್ಟಿಯ ಚಿತ್ರಗೃಹದಲ್ಲಿರುವ ಹಂಸಪಕ್ಷಿಯು ಮುತ್ತಿನಾರವನ್ನು ನುಂಗಿತು. ಸಿನಿಮಾತ್ಮನ ಕರುಣೆಯಿಂದ ಹೀಗೋ ಆ ಹಂಸ ಪಕ್ಷಿಯು ಮುತ್ತಿನಾರವನ್ನು ಉಗುಳುತ್ತಿರುವುದು ಸರ್ವರೂ ಇದನ್ನು ನೋಡುವಂತವರಾಗಿ. ಅಯ್ಯ ಧನಪಾಲ ಶೆಟ್ಟಿ, ಇಗೋ ಇದೇ ಮುತ್ತಿನಾರ ನಿನ್ನದೇ? ಹೌದು, ಇದೇ ನನ್ನ ಪುತ್ರಿಯ ಮುತ್ತಿನ ಹಾರವು. ಅಯ್ಯ ಧನಪಾಲ ಶೆಟ್ಟಿ, ನಾವಿನ್ನು ಹೋಗಿ ಬರಬೇಕು. ಪ್ರಭು, ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಇರುವುದು. ಧನಪಾಲ ಶೆಟ್ಟಿ, ಅದೇನು ಕೇಳುವಂತ ನಾವು? ಉಜ್ಜಯಿನಿ ಪುರಕ್ಕೆ ಒಡೆಯನಾಗಿರುವ ಈ ವಿಕ್ರಮ ಭೂಪಾಲನಿಗೆ ನನ್ನ ಮಗಳಾದ ಆಲೋಲಿಕೆಯನ್ನ ಲಗ್ನ ಮಾಡಿಕೊಡಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅಯ್ಯ ವಿಕ್ರಮ ಭೂಪಾಲರೇ, ಧನಪಾಲ ಶೆಟ್ಟಿಯ ಮಗಳಾದ ಆಲೋಲಿಕೆಯನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾವನವರೇ, ನಿಮ್ಮ ಇಷ್ಟದಂತೆ ಆಗಲಿ. ಎಲ್ಲ ತೇಲಿ ಶೆಟ್ಟಿಯೇ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಉಳ್ಳಂ ನಿಶ್ಚಯ ಗೈವರೋ ಕಳ್ಳತನವೆನ್ನುವರು ಸತ್ಯ.
ಗೈವರೋ ಬಲ್ಲಿದ ಮೋಸವ ಗೈವರೋ ಇದೆಲ್ಲವೂ ಈ ನಾರಿಯರ ಸ್ವಭಾವವಲ್ಲವೇ ಜಗತ್ತು ಇಂತಹ ಸ್ತ್ರೀಯರನ್ನು ಖಂಡಿತವಾಗಿಯೂ ನಂಬಬಾರದು. ಸುಳ್ಳನ್ನೇ ಸತ್ಯವನ್ನಾಗಿ ಮಾಡಿ ಲೋಕದಲ್ಲಿ ಪುರುಷರಿಗೆ ಅನೇಕ ಕಷ್ಟಗಳನ್ನು ಕೊಡುವಂಥ ಇಂತಹ ಸ್ತ್ರೀಯರನ್ನು ಖಂಡಿತ ನಂಬಲೇಬಾರದು. ಸ್ವಾಮಿ, ನಾನು ನಿಮ್ಮನ್ನು ತಸ್ಕರ ಎಂದು ನುಡಿದ ಅಪರಾಧಕ್ಕೆ ಕ್ಷಮೆಯನ್ನು ಬೇಡಿಕೊಳ್ಳುತ್ತೇನೆ. ನನ್ನನ್ನು ಕ್ಷಮಿಸಿಬಿಡಿ. ಮುಂದಲೇ ನಿನ್ನನ್ನು ಒಲಿಸಿದ್ದೇನೆ. ಹೋಗ ನಿಮ್ಮ ಕೆಲಸ ಬಾಲೇ ಆನಂದವನ್ನುವ ಬಾ ಬಾಲೇ
ಆತ್ಮಕ್ಕೆ